ವೆಲ್ಕಮ್ ಟು ಸೆಕೆಂಡ್ ವಿಡಿಯೋ ಆಫ್ MS ವರ್ಡ್ ಲರ್ನಿಂಗ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಫಾಂಟ್ ಬಗ್ಗೆ ತಿಳಿಯೋಣ. ಸೊ ಫಾಂಟ್ ನೇಮ್ ಏನಂದರೆ ಇಲ್ಲಿದೆಯಲ್ಲ, ಸೊ ಇದೆಲ್ಲ ಬಂದ್ಬಿಟ್ಟು ಫಾಂಟ್ ನೇಮ್ಸ್. ಸೊ ಫಾಂಟ್ ನೇಮ್ ಇದು ಫಾಂಟ್ ಏನು ಹೇಳುತ್ತೆ ಅಂದರೆ ಫಾಂಟ್ ಚೇಂಜಸ್ ದಿ ಸ್ಟೈಲ್ ಆಫ್ ದಿ ಟೆಕ್ಸ್ಟ್. ಅಂದರೆ ನಮ್ಗೆ ಈ ಥರ ಟೆಕ್ಸ್ಟ್ ಇರೋದನ್ನು ನಾವು ಯಾವ್ದು ಬೇರೆ ಬೇರೆ ಥರ ಟೆಕ್ಸ್ಟ್ ಸ್ಟೈಲ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಚೇಂಜ್ ಆಯ್ತಲ್ವಾ. ಸೊ ಹಾಗೆ ಸಪೋಸ್ ನಾನು ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಏನು ಹೇಳುತ್ತೆ ಅಂದರೆ ಇದು ಚೇಂಜಸ್ ದಿ ಸ್ಟೈಲ್ ಆಫ್ ದ ಟೆಕ್ಸ್ಟ್. ಸೊ ಟೆಕ್ಸ್ಟ್ ಸ್ಟೈಲ್ನ ಚೇಂಜ್ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಆಪ್ಟಸ್. ಸೊ ಇದು ಆಲ್ರೆಡಿ ಆಪ್ಟಸಲ್ಲಿದೆ. ಆಮೇಲೆ ಏರಿಯಲ್ ಅಂತಿದೆ. ಸೊ ನಾನು ಹೋಗಿ ಏರಿಯಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಟೈಮ್ಸ್ ನ್ಯೂ ರೋಮನ್. ಸೊ ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್. ಸೊ ನನ್ನ ಫೇವ್ರೇಟ್ ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋದನ್ನು ಟೈಮ್ಸ್ ನ್ಯೂ ರೋಮನ್. ಸೆಕೆಂಡ್ ಬಂದ್ಬಿಟ್ಟು ಫಾಂಟ್ ಸೈಜ್. ಸೊ ಕರೆಂಟ್ ಸೈಜ್ ಶೋನ್ 12 ಅಂದರೆ ಸೊ ಈಗಿರೋದು 12 ಐತೆ. ಸೊ ಇದೇನು ಮಾಡುತ್ತೆ, ಸೊ ಲಾರ್ಜರ್ ಸೈಜ್ ಫಾರ್ ಹೆಡ್ಡಿಂಗ್, ಸ್ಮಾಲ್ ಸೈಜ್ ಫಾರ್ ಕಂಟೆಂಟ್. ಅಂದರೆ ಇದೆಲ್ಲ ಸೇಮ್ ಇದೆ. ಸೊ ಇದರಲ್ಲೇನು ಹೆಡ್ಡಿಂಗ್ ಬಂದ್ಬಿಟ್ಟು ಫಾಂಟ್, ಸೊ ಇದೆಲ್ಲ ಬಂದ್ಬಿಟ್ಟು ಕಂಟೆಂಟ್. ಸೊ ಎಕ್ಸಾಂಪಲ್ ನೋಡೋದಾದರೆ ಹೆಡ್ಡಿಂಗ್ 6 to 18 ಇರಬೇಕು, ಕಂಟೆಂಟ್ ಬಂದ್ಬಿಟ್ಟು 11 to 12. ಸೊ ಆಲ್ರೆಡಿ ಇದು 12 ಇದೆ, ಹೆಡ್ಡಿಂಗ್ ಮಾತ್ರ 6 to 8 ಇರಬೇಕು. ಅದನ್ನು ನಾನು ಚೇಂಜ್ ಮಾಡ್ತೀನಿ. ಸೊ ಹೆಡ್ಡಿಂಗ್ ಬಂದ್ಬಿಟ್ಟು 18. ಸೊ ಇದನ್ನು ಚೇಂಜ್ ಮಾಡಿದೆ. ಸೊ ನಾರ್ಮಲಿ ಇಷ್ಟಿತ್ತು, ಇವಾಗ ಬಂದ್ಬಿಟ್ಟು ಇಷ್ಟ. ನಿಮಗೆ ಯಾವುದು ಜಾಸ್ತಿ ಮಾಡಿಸ್ಬೇಕನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೋಗಿ ಸೊ ಸೈಜ್ ಯಾವ ಸೈಜ್ ಬೇಕಾದರೂ ನಾವು ತೊಗೊಳ್ಬೋದು. ಆಮೇಲೆ ಸೈಜ್ನ ಎಷ್ಟು ಬೇಕಾದರೂ ಕೊಡ್ಬೋದು. 250 ನಾನು ಕೊಟ್ಟೆ, ಇದು 250 ಆಯಿತು. ಸೊ ಅದೇನು ಯೂಸ್ ಇಲ್ಲ. ಸೊ ನನಗೆ ಇದು ಬಂದ್ಬಿಟ್ಟು 16ಅಲ್ಲಿ, ಸೊ ಸಾರಿ ಇದು ಬಂದ್ಬಿಟ್ಟು ನನಗೆ 12 ಇರಬೇಕು. ಸೊ 12 ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲ ಟೆಕ್ಸ್ಟ್ ಬಂದ್ಬಿಟ್ಟು 12 ಬಂದಿದೆ. ಥರ್ಡ್ ಒನ್ ಬಂದ್ಬಿಟ್ಟು ಇನ್ಕ್ರೀಸ್ ಫಾಂಟ್ ಸೈಜ್. ಅಂದರೆ ಇದೆಯಲ್ಲ, ಇನ್ಕ್ರೀಸ್ ಫಾಂಟ್ ಸೈಜ್. ಸೊ ಮೇಕ್ ಟೆಕ್ಸ್ಟ್ ಬಿಗ್ಗರ್ ಅಂದರೆ ನಮ್ಗೆ ಈಗಿರೋ ಟೆಕ್ಸ್ಟ್ನ ಇನ್ನೂ ಜಾಸ್ತಿ ದೊಡ್ಡದು ಮಾಡೋದು ಅಂತ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಹೋಗ್ತೀನಿ. ಸೊ ಇದೇನು ಹೇಳುತ್ತೆ, ಇನ್ಕ್ರೀಸ್ ಫಾಂಟ್ ಸೈಜ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಟೆಕ್ಸ್ಟನ್ನು ದೊಡ್ಡದು ಮಾಡ್ತಾ ಹೋಗುತ್ತೆ. ಸೇಮ್ ಅಪೋಸಿಟ್ ಇರೋದು ನಮಗೆ ಫೋರ್ತ್ ಒನ್, ಏನದು ಡಿಗ್ರೀಸ್ ಫಾಂಟ್ ಸೈಜ್. ಅಂದರೆ ಈಗಿರೋ ಟೆಕ್ಸ್ಟ್ನ ಇನ್ನೂ ಚಿಕ್ಕದು ಮಾಡೋದು. ಸೊ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ. ಅಂದರೆ ಇದೆಯಲ್ವಾ, ಏನಿದು ಡಿಗ್ರೀಸ್ ಫಾಂಟ್ ಸೈಜ್. ಅಂದರೆ ಅದನ್ನು ಕ್ಲಿಕ್ ಮಾಡ್ಕೋತಾ ಬರ್ತೀವಿ, ಇದು ಸ್ಮಾಲ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಗ್ರೇಟರ್ ದನ್ ಮಾರ್ಕ್, ಓಕೆನಾ. ಸೊ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ ತೊಗೊಂಡು ನಾವು ಗ್ರೇಟರ್ ಕ್ಲಿಕ್ ಮಾಡ್ತಾ ಹೋದರೆ ಅದು ದೊಡ್ಡದಾಗೋಗುತ್ತೆ. ಸೊ ಸೇಮ್ ಥಿಂಗ್ ಇಲ್ಲಾದರೂ ಅಷ್ಟೇ. ಸೊ ಏನು ಕಂಟ್ರೋಲ್ ನಾನು ಸೆಲೆಕ್ಟ್ ಮಾಡ್ತೀನಿ ರೀ, 20 ಗಿಡ. ಓಕೆ. ಸೊ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಲೆಸರ್ ದನ್ ಮಾರ್ಕ್. ಸೊ ಕಂಟ್ರೋಲ್ ಶಿಫ್ಟ್ ಕೊಂಡು ಲೆಸರ್ ಮಾಡಿದ್ರೆ ನಮಗೆ ಏನು ಟೆಕ್ಸ್ಟ್ ಡಿಗ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಫಿಫ್ತ್ ಒನ್ ಬಂದ್ಬಿಟ್ಟು ಚೇಂಜ್ ಕೇಸ್. ಅಂದರೆ ಏನು ಹೇಳುತ್ತೆ, ಇದು ಹೆಲ್ಪ್ಸ್ ಯು ಕ್ವಿಕ್ಲಿ ಚೇಂಜ್ ದ ಕ್ಯಾಪಿಟಲೈಸೇಷನ್ ಆಫ್ ಸೆಲೆಕ್ಟೆಡ್ ಟೆಕ್ಸ್ಟ್ ವಿತೌಟ್ ರೀಟೈಪಿಂಗ್ ಇಟ್. ಅಂದರೆ ಇವಾಗ ನಾನಿಲ್ಲಿ ಲೋವರ್ ಕೇಸಲ್ಲಿದೆ. ಸೊ ಈ ಟೈಪ್ ಮಾಡಿದ್ದೆಲ್ಲನೂ ಲೋವರ್ ಕೇಸಲ್ಲಿದೆ. ಸೊ ಇದನ್ನು ನಾನು ಅಪ್ಪರ್ ಕೇಸ್ ಮಾಡಬೇಕು. ಸೊ ಅಪ್ಪರ್ ಕೇಸ್ ಮಾಡಬೇಕು ಅಂತಂದರೆ ಹೋಗಿ ಎಲ್ಲನೂ ಡಿಲೀಟ್ ಮಾಡಿ ಬರೆಯೋದಕ್ಕಿಂತ ಸೊ ಇಲ್ಲಿ ಹೋಗ್ಬಿಟ್ಟು ಅಪ್ಪರ್ ಕೇಸ್ ಸೆಲೆಕ್ಟ್ ಮಾಡಿದ್ರೆ ಅದು ಅಪ್ಪರ್ ಕೇಸ್ ಆಯಿತು. ಹಾಗೆಯೇ ಸೊ ಇಲ್ಲಿ ಈಚ್ ವರ್ಡ್ ಏನು ಕ್ಯಾಪಿಟಲೈಸ್ ಈಚ್ ವರ್ಡ್, ಇಲ್ಲಿರೋದನ್ನು ಪ್ರತಿಯೊಂದು ವರ್ಡ್ ಸ್ಟಾರ್ಟ್ ಆಗೋ ವರ್ಡಲ್ಲಿ ಸೊ ಕ್ಯಾಪಿಟಲೈಸ್ ಈಚ್ ವರ್ಡ್. ಅಂದರೆ ಇಲ್ಲಿ ಸಿ ಇದೆಯಲ್ವ, ವಿಚ್ ಸ್ಟಾರ್ಟ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದರೆ ಸಿ ಇದೆ ಅಲ್ವಾ. ಸೊ ಸಿ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಬೇಕು. ಇಲ್ಲಿ ಇ ಇದೆಯಲ್ಲ, ಇ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಬೇಕು. ಆಮೇಲೆ ಇಲ್ಲಿ ವರ್ಡ್ ಇದೆ ಡಬ್ಲ್ಯೂ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಬೇಕು. ಸೊ ಇದನ್ನು ಏನು ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಹೋಗಿ ಅದನ್ನು ಕ್ಯಾಪಿಟಲೈಸ್ ಈಚ್ ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ
ಫಸ್ಟ್ ವರ್ಡ್ ಬಂದ್ಬಿಟ್ಟು ಕ್ಯಾಪಿಟಲ್ ವರ್ಡ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನನ್ನ ಹೆಸರು ಬರ್ತಿದ್ದೀನಿ ಮಹೇಶ್ ಭಂಡಾರಿ. ಸೊ ಇದನ್ನು ನಾನು ಕ್ಯಾಪಿಟಲ್ ಮಾಡಬೇಕು. ಸೊ ಕ್ಯಾಪಿಟಲ್ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೋಗಿ ಆಮೇಲೆ ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿನೂ ಇದೆ ಮಹೇಶ್ ಭಂಡಾರಿ, ಇದರಲ್ಲಿ ಎಮ್ ಮತ್ತು ಪಿ ಕ್ಯಾಪ್ಸಲ್ಲಿ ಬರ್ಬೇಕಂದ್ರೆ ಸೊ ಹಾಗೆ ಚೇಂಜ್ ಕೇಸ್ಗೆ ಹೋಗಿ ಇಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಫಸ್ಟ್ ಎಮ್ ಕ್ಯಾಪ್ಸ್ ಬಂತು, ಆಮೇಲೆ ಪಿ ಕ್ಯಾಪ್ಸ್. ಸೊ ಇದು ಬಂದ್ಬಿಟ್ಟು ಸೊ ಶಾರ್ಟ್ಕಟ್ ನೋಡೋದಾದರೆ ಇದು ಬಂದ್ಬಿಟ್ಟು ಶಿಫ್ಟ್ F3 ಶಾರ್ಟ್ಕಟ್ ಬಂದ್ಬಿಟ್ಟು ಶಿಫ್ಟ್ F3 ಸೊ ಈಗ ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ F3 ಕೊಟ್ಟರೆ ಆಟೋಮೆಟಿಕ್ ಇದು ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು, ಏನು ಲೋವರ್ ಕೇಸಲ್ಲಿ ಇರಬೇಕಾ, ಫಸ್ಟ್ ಲೆಟರ್ ಕ್ಯಾಪ್ಸಲ್ಲಿ ಇರಬೇಕಾ, ಅಥವಾ ಎಲ್ಲ ಅಪ್ಪರ್ ಕೇಸಲ್ಲಿ ಇರಬೇಕು ಅನ್ನೋದು ಡಿಸೈಡ್ ಮಾಡಿ. ಓಕೆನಾ. ಸೊ ಶಿಫ್ಟ್ F3 ಫಾರ್ ಮೇಕಿಂಗ್ ಲೆಟರ್ ಸ್ಮಾಲ್ ಬಿಗ್ ಇದಾಯ್ತಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೋಲ್ಡ್ ಏನಾಗುತ್ತೆ, ಬೋಲ್ಡ್ ಮೇಕ್ಸ್ ಟೆಕ್ಸ್ಟ್ ಥಿಕ್ಕರ್ ಆ್ಯಂಡ್ ಡಾರ್ಕರ್ ಸೊ ದಟ್ ಇಟ್ ಸ್ಟ್ಯಾಂಡ್ ಔಟ್ ಫ್ರಮ್ ನಾರ್ಮಲ್ ಟೆಕ್ಸ್ಟ್. ಇದು ಬಂದ್ಬಿಟ್ಟು ನಮ್ಮದು ನಾರ್ಮಲ್ ಟೆಕ್ಸ್ಟ್. ಸೊ ನಾರ್ಮಲ್ ಟೆಕ್ಸ್ಟಲ್ಲಿ ನಾನು ಬೋಲ್ಡನ್ನ ಹೈಲೈಟ್ ಮಾಡ್ತೀನಿ, ಆಮೇಲೆ ಏನು ಹೇಳುತ್ತೆ ಇದು ಥಿಕ್ಕರ್ ಆ್ಯಂಡ್ ಡಾರ್ಕರ್, ಸೊ ಅದನ್ನು ಹೈಲೈಟ್ ಮಾಡ್ತಿದ್ದೀನಿ. ಓಕೆನಾ, ಥಿಕ್ಕರ್ ಆ್ಯಂಡ್ ಡಾರ್ಕರ್. ಸೊ ಇದನ್ನು ಹೈಲೈಟ್ ಮಾಡಿದಾಗ ಇದೇನು ಹೇಳುತ್ತೆ, ಇಟ್ ಸ್ಟ್ಯಾಂಡ್ಸ್ ಔಟ್ ಫ್ರಮ್ ನಾರ್ಮಲ್ ಟೆಕ್ಸ್ಟ್. ಸೊ ಅಂದರೆ ಸ್ಟ್ಯಾಂಡ್ ಔಟ್ ಫ್ರಮ್ ನಾರ್ಮಲ್ ಟೆಕ್ಸ್ಟ್ ಅಂದರೆ ನಾರ್ಮಲ್ ಟೆಕ್ಸ್ಟಿಗೆ ಇದು ಸ್ವಲ್ಪ ಬೇರೆ ಇರುತ್ತೆ. ಸೊ ಏನು ಡೈರೆಕ್ಟಾಗಿ ನಮಗೆ ಹೈಲೈಟ್ ಆಗುತ್ತೆ ಅಂತ. ಸೊ ಶಾರ್ಟ್ಕಟ್ ಬಂದುಬಿಟ್ಟು ಇದಕ್ಕೆ Ctrl+B. ಸೊ ಎಕ್ಸಾಂಪಲ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಒಂದು ಆ್ಯಂಡ್ ಟೆಕ್ಸ್ಟ್. ಸೊ ಇದರಲ್ಲಿ ಬೋಲ್ಡ್ ಅನ್ನೋದು ಇಂಪಾರ್ಟೆಂಟ್ ನನಗೆ, ಆಮೇಲೆ ಇದೇನು ಮಾಡುತ್ತೆ ಥಿಕ್ಕರ್ ಆ್ಯಂಡ್ ಡಾರ್ಕರ್. ಸೊ ಇದು ಬಂದ್ಬಿಟ್ಟು ನನಗೆ ಇಂಪಾರ್ಟೆಂಟ್, ಸೊ ಅದಕ್ಕೆ ನಾನು ಬೋಲ್ಡಲ್ಲಿ ಮಾಡ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಟಾಲಿಕ್. ಸೊ ಇಟಾಲಿಕ್ ಏನಿರುತ್ತೆ ಅಂತಂದರೆ ಇಟಾಲಿಕ್ ಮೇಕ್ ಟೆಕ್ಸ್ಟ್ ಸ್ಲ್ಯಾಂಟ್ ಸ್ಲೈಟ್ಲಿ ಟು ದಿ ರೈಟ್. ಇಟ್ ಗಿವ್ಸ್ ಸ್ಪೆಷಲ್ ಇಂಪಾರ್ಟೆನ್ಸ್ ಟು ಟೆಕ್ಸ್ಟ್. ಸ್ವಲ್ಪ ರೈಟ್ ಸೈಡ್ ಬಾಗೋ ಥರ ಮಾಡುತ್ತೆ. ಓಕೆನಾ. ಸೊ ಶಾರ್ಟ್ಕಟ್ ಬಂದುಬಿಟ್ಟು ಸೊ ಯೂಸ್ಡ್ ಫಾರ್ ಎಂಪಾಸಿಸ್ ಅಂದರೆ ಸೊ ಇದನ್ನು ನಾನು ಬಂದ್ಬಿಟ್ಟು Ctrl+I ಅಥವಾ Ctrl+I ಮಾಡ್ತೀನಿ, ಅಥವಾ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಂಡರ್ಲೈನ್. ಸೊ ಅಂಡರ್ಲೈನ್ ನಮ್ಮನ್ನು ಗೊತ್ತು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಅಂಡರ್ಲೈನ್ ನಾವೇನಾದರೂ ಸೆಂಟೆನ್ಸ್ ಬರೆದಾಗ ಅದನ್ನು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡ್ತೀವಲ್ವಾ, ಸೊ ಹಾಗೆ. ಸೊ ಇಲ್ಲಿ ಬಂದುಬಿಟ್ಟು ಶಾರ್ಟ್ಕಟ್ ಇದರಲ್ಲಿ ಬಂದುಬಿಟ್ಟು ಇಂಪಾರ್ಟೆಂಟ್ ನೋಟ್ ಏನಂದರೆ Ctrl+U ನಾನು ಅಂಡರ್ಲೈನ್ ಮಾಡ್ತೀನಿ. ಅಂಡರ್ಲೈನ್ ಆಯಿತು. ಸೊ ಇಂಪಾರ್ಟೆಂಟ್ ಹೆಡ್ಡಿಂಗ್. ಸೊ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಇದು ಬಂದುಬಿಟ್ಟು ನಮ್ಮದು ಹೆಡ್ಡಿಂಗ್ಸು. ಸೊ ಇದನ್ನು ನಾನು ಅಂಡರ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ಟ್ರೈಕ್ ಥ್ರೂ. ಸೊ ಇದನ್ನು ನಾವು ವಿ ಯೂಸ್ ವೆನ್ ಅಪ್ಡೇಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಯಾವುದಾದ್ರೂ ಡಾಕ್ಯುಮೆಂಟನ್ನು ನಾವು ಇರೋ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡ್ತಾಯಿದ್ರೆ ಸೊ ಇದನ್ನು ಯೂಸ್ ಮಾಡ್ತೀವಿ. ನಾರ್ಮಲಾಗಿ ಸೊ ವಿ ಆರ್ ಸೆಲ್ಲಿಂಗ್ ಸಮಥಿಂಗ್ ಅಂದರೆ ಏನಾದರೂ ನಾವು ಮಾಡ್ತಿದ್ರೆ ಅದ್ರ ಓಲ್ಡ್ ಪ್ರೈಸ್ ಬಂದುಬಿಟ್ಟು 500 ಇದೆ. ಸೊ ನ್ಯೂ ಪ್ರೈಸ್ ಬಂದುಬಿಟ್ಟು 600 ಇದೆ. ಸೊ ಓಲ್ಡ್ ಪ್ರೈಸ್ 500 ನಾವು ಡಿಲೀಟ್ ಮಾಡೋದಕ್ಕೆ ಮುಂಚೆ ಸೊ ಡಿಲೀಟ್ ಮಾಡಲ್ಲ, ಅದರ ಬದಲು ಇಲ್ಲಿ ಹೋಗಿ ಕ್ಲಿಕ್ ಮಾಡ್ತೀವಿ, ಅದು ಸೆಂಟರ್ ಲೈನ್ ಬರುತ್ತೆ, ಅಂದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ. ಸೊ ಹೀಗೆ ಸೊ ಅದನ್ನು ರಿಮೂವ್ ಮಾಡಬೇಕಾದ್ರೆ ಅಲ್ಲೇ ಹೋಗಿ ಕ್ಲಿಕ್ ಮಾಡಿ. ಅದು 10th ಒನ್ ಸಬ್ಸ್ಕ್ರಿಪ್ಟ್ ಏನಿರುತ್ತೆ, ಮೇಕ್ಸ್ ಟೆಕ್ಸ್ಟ್ ಅಪಿಯರ್ ಸ್ಲೈಟ್ಲಿ ಬಿಲೋ ದಿ ನಾರ್ಮಲ್ ಲೈನ್ ಆಫ್ ಟೆಕ್ಸ್ಟ್ ಆ್ಯಂಡ್ ಯೂಸಲಿ ಸ್ಮಾಲರ್. ಅಂದರೆ ನಾವು ಬರೆದಿರೋ ಟೆಕ್ಸ್ಟನ್ನು ಇನ್ನೂ ಸ್ವಲ್ಪ ಅಂದರೆ ಕಡಿಮೆ ಮಾಡುತ್ತೆ ಅಂತ. ಸೊ ಲಾಸ್ಟ್ ನಮಗೇನಾದರೂ ಸ್ಮಾಲರ್ ಅಂದರೆ ಈಗಿರೋದನ್ನು ಸ್ಮಾಲರ್ ಕನ್ಸಿಡರ್ ಮಾಡಿದ್ರೆ ಇದು ಸ್ಮಾಲರ್ ಆಯ್ತಾನ. ಸ್ಮಾಲರ್ನ ಹೋಗ್ಬಿಟ್ಟು ನಾನು ಈ ಥರ ಕ್ಲಿಕ್ ಮಾಡಿದ್ರೆ ಸ್ಮಾಲರ್ ಆಯಿತು. ನಾನು ಅದನ್ನು ಬ್ಯಾಕ್ ಮಾಡ್ಕೊತೀನಿ, ಇಲ್ಲಿ ಹೋಗ್ತೀನಿ. ಎಕ್ಸಾಂಪಲ್ಗೆ H2O ಇದೆ. ಸೊ H2O ಈ ಥರ ಇದೆ. ಎಕ್ಸಾಂಪಲ್ ಬರೋದಾದರೆ ನಮಗೆ H2O ಇದೆ. ಸೊ H2O ಈ ಥರ ಇದೆ, ಬಟ್ ನಮಗೆ ಇನ್ನೂ ಬೇರೆ ಥರ ಬೇಕು. ಸ್ವಲ್ಪ ಇದು 2 ಅನ್ನೋದನ್ನು ಸ್ಮಾಲ್ ಮಾಡಿದರೆ ಕಾಣುತ್ತೆ ನೋಡೋಣ ಅಂದರೆ ಸೊ ಇಲ್ಲಿ ಹೋಗಿಬಿಟ್ರಾಯ್ತು. ಇದು ಈ ಥರ. ಸೊ ಇದು ಒಂಥರ ಫಾರ್ಮುಲಾ ಥರ ಬಂತಲ್ವಾ, ಸೊ ಹಾಗೆ. ಸೊ ಈಗಿರೋದನ್ನು ಈಗ ಮಾಡೋದಕ್ಕೆ ಸಬ್ಸ್ಕ್ರಿಪ್ಟ್ ಇದೆ, ಆಮೇಲೆ ಸೂಪರ್ ಸ್ಕ್ರಿಪ್ಟ್ ಅಂದರೆ ಸೇಮ್ ಅದೇ ಥರ ಇಲ್ಲಿ ಕೆಳಗೆ ಬಂದಿರೋ 2ನ ಮೇಲೆ ಮಾಡೋದು. ಓಕೆನಾ, ಈ ಥರ. ಸೊ ನಮಗೆ ಕೆಳಗೆ ಇರಲಿ. ಓಕೆ,
ಸೊ ಅದು ಕೆಳಗೆ ಇರಲಿ. ಸೂಪರ್ ಟೆಕ್ಸ್ಟ್ ಏನು ಹೇಳುತ್ತೆ, ಮೇಕ್ಸ್ ಟೆಕ್ಸ್ಟ್ ಅಪೇರ್ ಸ್ಲೈಟ್ಲಿ ಅಬೌವ್ ದಿ ನಾರ್ಮಲ್ ಲೈನ್ ಆಫ್ ಟೆಕ್ಸ್ಟ್ ಆ್ಯಂಡ್ ಯೂಸಲಿ ಸ್ಮಾಲರ್. ಸೊ ನಾರ್ಮಲಿ ಇದನ್ನು ಸ್ಮಾಲ್ ಮಾಡುತ್ತೆ, ಅಂದರೆ ಮೇಲ್ಗಡೆ ಮಾಡುತ್ತೆ. ಇಲ್ಲಿ ಬಂದುಬಿಟ್ಟು ಕೆಳಗಡೆ ಇದೆ ಅಲ್ವಾ, ಸೊ ಇದು ಬಂದುಬಿಟ್ಟು ಎಕ್ಸ್ ಸ್ಕ್ವಯರ್ ಇರೋದು ಮೇಲ್ಗಡೆ ಮಾಡುತ್ತೆ. ಸೊ ನಮಗೆ x2 ಈ ಥರ ಇದೆ. ಸೊ x2ನ ಮೇಲ್ಗಡೆ ತೊಗೊಂಡ್ರೆ ಎಕ್ಸ್ ಸ್ಕ್ವಯರ್ ಆಗುತ್ತೆ. 12th ಒನ್, ಟೆಕ್ಸ್ಟ್ ಎಫೆಕ್ಟ್. ಟೆಕ್ಸ್ಟ್ ಎಫೆಕ್ಟ್ಸ್ ಅಲೋಸ್ you to make text more attractive by adding special visual styles. So text effect ಏನು ಅಂತಂದರೆ allows you to make text more attractive by adding special visual styles. Show shadow, glow effect briefly. ಇದನ್ನು ನಾನು ಬ್ಲೂ ಕಲರಲ್ಲಿ ಹೈಲೈಟ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಈ ಥರ ಕಾಣುತ್ತೆ, ಓಕೆನಾ. ಅದೇ ಥರ ನನಗೆ ಇದು ಶ್ಯಾಡೋವಲ್ಲಿ ಬೇಕು. ಸೊ ಶ್ಯಾಡೋವಲ್ಲಿ ಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ಶ್ಯಾಡೋ ಥರ ಕಾಣುತ್ತೆ. ಸೊ ಇದು ಶ್ಯಾಡೋ ಸ್ವಲ್ಪ ಆಫೀಸ್ ಡಾಕ್ಯುಮೆಂಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾವು ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬಂದುಬಿಟ್ಟು ನನಗೆ ಇದು ತಗೊಳ್ಳೋಣ. ಸೊ ನೋಡಿ ಚೇಂಜ್ ಆಯ್ತಲ್ವಾ. 13 ಇದು ಟೆಕ್ಸ್ಟ್ ಹೈಲೈಟ್ ಕಲರ್. ಅಂದರೆ ಏನು ಟೆಕ್ಸ್ಟ್ ಹೈಲೈಟ್ ಕಲರ್ ಏನು ಹೇಳುತ್ತೆ, ಅಲೋಸ್ ಯು ಟು ಮಾರ್ಕ್ ಇಂಪಾರ್ಟೆಂಟ್ ಟೆಕ್ಸ್ಟ್ ವಿತ್ ಕಲರ್ಡ್ ಬ್ಯಾಕ್ಗ್ರೌಂಡ್ ಜಸ್ಟ್ ಲೈಕ್ ಯೂಸಿಂಗ್ ಹೈಲೈಟರ್ ಪೆನ್ ಆನ್ ಪೇಪರ್. ಅಂದರೆ ನಾವು ನಾರ್ಮಲಾಗಿ ಪೇಪರ್ ಮೇಲೆ ಹೈಲೈಟರ್ನ ಯೂಸ್ ಮಾಡ್ತೀವಲ್ಲ ನೋಟ್ ಮಾಡ್ಕೊಳ್ಳೋಕ್ಕೆ, ಸೊ ಅದಾಗಿ ಆ ಥರ ಇದನ್ನು. ಸೊ ಏನು ಹೇಳುತ್ತೆ, ಅಲೋಸ್ ಯು ಟು ಮೇಕ್ ಇಂಪಾರ್ಟೆಂಟ್ ಟೆಕ್ಸ್ಟ್ ವಿತ್ ಕಲರ್ಡ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ನನಗೆ ಇಂಪಾರ್ಟೆಂಟ್ ನೋಟ್ ಏನಂದರೆ ಮಾರ್ಕ್ ಇಂಪಾರ್ಟೆಂಟ್ ಟೆಕ್ಸ್ಟ್ ವಿತ್ ಕಲರ್ಡ್ ಬ್ಯಾಕ್ಗ್ರೌಂಡ್. ಸೊ ಇದು ನನಗೆ ಇಂಪಾರ್ಟೆಂಟ್ ನೋಟ್ ಇಲ್ಲಿ. ಸೊ ಇದನ್ನು ನಾನು ಏನೋ ಕಲರ್ ಮಾಡ್ಕೋತೀನಿ. ಸೊ ಇಲ್ಲಿ ಇದೆ ಅಲ್ವಾ, ಸೊ ಇದನ್ನು ಹೋಗಿ ಕ್ಲಿಕ್ ಮಾಡಿ ಟೆಕ್ಸ್ಟ್ ಹೈಲೈಟ್ ಇದಿದೆ ಅಲ್ವಾ, ಇದು ನನಗೆ ಹೈಲೈಟ್ ಇದರಲ್ಲಿ. ಸೊ ಅದನ್ನು ಹೋಗ್ಬಿಟ್ಟು ನಾನು ಟೆಕ್ಸ್ಟ್ ಹೈಲೈಟ್ ಕಲರಲ್ಲಿ ಹೋಗಿ ಹೈಲೈಟ್ ಮಾಡ್ಕೊತೀನಿ. ಸೊ ಹೈಲೈಟ್ ಆಯಿತು. ಸೊ ಎಲ್ಲೋ ಮಾರ್ಕರ್, ನಾರ್ಮಲಿ ಎಲ್ಲೋ ಮಾರ್ಕರ್ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೈಲೈಟ್ ಇಂಪಾರ್ಟೆಂಟ್ ನೋಟ್ಸ್. ಸೊ ನನಗೆ ಈ ಟೆಕ್ಸ್ಟಲ್ಲಿ ಇದು ಇಂಪಾರ್ಟೆಂಟ್ ನೋಟ್ ಆಗಿರೋದ್ರಿಂದ ನಾನು ಅದನ್ನು ಎಲ್ಲೋದಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಆ ಥರ ಕಲರಲ್ಲಿ ಹೈಲೈಟ್ ಮಾಡ್ಕೊಬೋದು. ಸೊ ವಿ ಹ್ಯಾವ್ ಮೆನಿ ಕಲರ್ ಇಯರ್. 14th ಬಂದುಬಿಟ್ಟು ಫಾಂಟ್ ಕಲರ್. ಸೊ ಇದು ಬಂದುಬಿಟ್ಟು ಟೆಕ್ಸ್ಟ್ ಕಲರ್ ಆಯಿತು. ಇದು ಬಂದುಬಿಟ್ಟು ಫಾಂಟ್ ಕಲರ್. ಫಾಂಟ್ ಕಲರ್ ಅಂತಂದರೆ ನಾವು ಬರೆದಿರೋದು ಬ್ಲಾಕಲ್ಲಿ ಆಯಿತಾ. ಸೊ ಬ್ಲಾಕಲ್ಲಿ ನಾವು ಬರೆದಿರೋದು ಈ ಬ್ಲಾಕ್ ಕಲರ್ ಬರೆದಿರೋದನ್ನು ನಾವು ಚೇಂಜ್ ಮಾಡಬೇಕು. ಸೊ ಬ್ಲೂ, ಸೊ ಎಕ್ಸಾಂಪಲ್ ನೋಡೋದಾದ್ರೆ ಬ್ಲೂ ಹೆಡ್ಡಿಂಗ್. ಸೊ ಇದನ್ನು ನಾನು ಬ್ಲೂ ಕಲರಲ್ಲಿ ಚೇಂಜ್ ಮಾಡ್ತೀನಿ. ಇದು ನನ್ನ ಹೆಡ್ಡಿಂಗ್ ಅಲ್ವಾ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಹೋಗಿ ಸೊ ನಾನು ಬ್ಲೂನ ಸೆಲೆಕ್ಟ್ ಮಾಡ್ಕೊತೀನಿ, ಆಯ್ತಲ್ವಾ. ಸೊ ಆಮೇಲೆ ರೆಡ್ ವಾರ್ನಿಂಗ್, ವಿ ಕ್ಯಾನ್ ಯೂಸ್ ರೆಡ್ ಫಾರ್ ವಾರ್ನಿಂಗ್. ಸೊ ಅಲ್ಲೇನಾದರೂ ಇಂಪಾರ್ಟೆಂಟ್ ಇದ್ದು ಅದು ಆಗಬೇಕು, ಅದನ್ನು ನೀವು ರೆಡ್ ವಾರ್ನಿಂಗ್ ಹೈಲೈಟ್ ಮಾಡ್ಬೋದು. ಆಮೇಲೆ ಗ್ರೀನ್ ಸಕ್ಸಸ್ ಮೆಸೇಜ್. ಸೊ ಗ್ರೀನ್ ನಾರ್ಮಲಾಗಿ ಇದೇನಿರುತ್ತೆ ಸಕ್ಸಸ್ ಮೆಸೇಜ್. ಸೊ ಈ ಫುಲ್ನ ನಾನು ಗ್ರೀನಲ್ಲಿ ಮಾಡಿಕೊಂಡ್ರೆ ಸೊ ದಟ್ ಈಸ್ ನಥಿಂಗ್ ಇಂಪ್ಯಾಕ್ಟಿಂಗ್, ಅಂದರೆ ನಮಗೆ ಏನು ಇಂಪ್ಯಾಕ್ಟ್ ಆಗ್ತಾಯಿಲ್ಲ ಅಂತ. ಇದು ನನ್ನ ಏನು ಫಾಂಟ್ ವೀಡಿಯೋ ಆಗಿತ್ತು. ಇದೆಲ್ಲನೂ PDF ಮಾಡಿ ಹಾಕಿದ್ದೀನಿ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನಿಮಗೆ ಬೇಕಾಗಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಫುಲ್ ಏನು ನಾನೇನು ಬರೆದಿದ್ದೀನಿ ಇದೆಲ್ಲನೂ ಒಂದು PDF ಮಾಡಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಯೂಸ್ ಆಗ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.